ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಭಾರತ ರತ್ನ ಪ್ರಕಟವಾದಂತಹ ಸುದ್ದಿಯ ಬಗ್ಗೆ ಚರ್ಚೆ ಮಾಡುವಂತಹ ಸಮಯ. ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಪ್ರಕಟ ಆಗಿದೆ. ಬಿಹಾರದ ಮಾಜಿ ಮುಖ್ಯಮಂತ್ರಿಗಳು ಕರ್ಪೂರಿ ಠಾಕೂರ್ ಅವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಘೋಷಣೆಯಾಗಿರುವಂಥದ್ದು. ಬಿಹಾರದ 11ನೇ ಮುಖ್ಯಮಂತ್ರಿಯಾಗಿದ್ರು ಕರ್ಪೂರಿ ಠಾಕೂರ್. ಹಿಂದುಳಿದ ವರ್ಗಗಳ ನಾಯಕರಾಗಿದ್ರು. ಠಾಕೂರ್ ಬಿಹಾರದಲ್ಲಿ ಮದ್ಯಪಾನವನ್ನ ನಿಷೇಧ ಮಾಡುವುದನ್ನ ಜಾರಿಗೆ ತಂದಿದ್ರು. ಮೀಸಲಾತಿಯ ಪ್ರವರ್ತಕ ಅಂತಲೇ ಪ್ರಸಿದ್ಧಿಯಾಗಿದ್ದಂಥವರು ಕರ್ಪೂರಿ ಠಾಕೂರ್. ಒಬಿಸಿ ನಾಯಕನಿಗೆ ಕೇಂದ್ರ ಸರ್ಕಾರದಿಂದ ಅತಿ ದೊಡ್ಡ ಗೌರವ. ಮಾಜಿ ಸಿಎಂ ಕರ್ಪೂರಿ ಠಾಕೂರ್ಗೆ ದೇಶದ ಅತ್ಯುನ್ನತ ನಾಗರಿಕ ಗೌರವವನ್ನ ನೀಡಲಾಗಿರುವಂಥದ್ದು. ಕರ್ಪೂರಿ ಠಾಕೂರ್ 1924ರಲ್ಲಿ ಬಿಹಾರದ ಸಮಸ್ತಿಪುರ ಜಿಲ್ಲೆಯಲ್ಲಿ ಏನು ಜನಿಸ್ತಾರೆ. ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದಂಥವ್ರು. ಅಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, 26 ತಿಂಗಳು ಸೆರೆವಾಸವನ್ನು ಅನುಭವಿಸಿದಂತಹ ಹೋರಾಟಗಾರ. ಅಂತಹ ಒಬ್ಬ ನಾಯಕನಿಗೆ ಈಗ ಭಾರತ ರತ್ನ, ಮರಣೋತ್ತರ ಭಾರತ ರತ್ನವನ್ನು ಘೋಷಣೆ ಮಾಡಲಾಗಿರುವಂಥದ್ದು. ಪ್ರಶಾಂತ ಭಾರತ ರತ್ನ ಅಂದಾಕ್ಷಣೆ ನಾವು ಅವರನ್ನು ಯಾವ ಸ್ಥಾನದಲ್ಲಿ ಇರಿಸ್ತೀವಿ ಅಂತ ಅನ್ನೋದಕ್ಕೆ ಅಂತಹದ್ದು ಅತ್ಯುನ್ನತವಾದಂತಹ ಗೌರವ. ಬಹುಶಃ ಈ ಒಂದು ಗೌರವವನ್ನು ಕೊಡೋ ಮೂಲಕ ಮತ್ತೆ ಕರ್ಪೂರಿ ಠಾಕೂರ್ ಅವರನ್ನು ಸ್ಮರಿಸುವ, ಅವರ ಸೇವೆಯನ್ನು, ಅವರು ಮಾಡಿದಂತಹ ಸಾಧನೆಯನ್ನು ನೆನಪಿಸಿಕೊಳ್ಳುವಂತಹ ಕಾರ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಪ್ರತಿಭಾ ನಿಶ್ಚಿತವಾಗಿ ನೋಡಿ, ಎರಡು ದೃಷ್ಟಿಯಿಂದ ಇದನ್ನು ನೋಡಬೇಕಾಗತ್ತೆ. ಒಂದು, ಈ ವರ್ಷ ಕರ್ಪೂರಿ ಠಾಕೂರ್ ಅವರ ಜನ್ಮ ಶತಮಾನೋತ್ಸವದ ವರ್ಷ. ಅತ್ಯಂತ ಬಡ ಕುಟುಂಬದಿಂದ ಬಂದು ಬಿಹಾರದಂಥ ಒಂದು ಜಾತಿಗಳ ತಾಕಲಾಟ ಇರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಯಾಗಿ, ಕರ್ನಾಟಕದಲ್ಲಿ ಹೇಗೆ ದೇವರಾಜ ಅರಸರನ್ನು ಹಿಂದುಳಿದ ವರ್ಗಗಳ ಕಾಸ್ನ ಒಂದು ಚಾಂಪಿಯನ್ ಆಗಿ ನೆನಪಿಸ್ಕೊಳ್ಳಾಗುತ್ತೋ, ಕರ್ಪೂರಿ ಠಾಕೂರ್ ಅವರನ್ನು ಉತ್ತರ ಭಾರತದಲ್ಲಿ, ಅದರಲ್ಲೂ ಬಿಹಾರದಂತಹ ರಾಜ್ಯದಲ್ಲಿ ಈ ಒಂದು ಲ್ಯಾಂಡ್ ರಿಫಾರ್ಮ್ಸ್ಗಳನ್ನು, ಇನ್ನೊಂದು ಈ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಒಬ್ಬ ಜನನಾಯಕ ಅನ್ನುವ ರೀತಿಯಲ್ಲಿ ಕರ್ಪೂರಿ ಠಾಕೂರ್ ಅವರನ್ನು ನೋಡಲಾಗುತ್ತೆ. 1938 ಅವರು ಮೆಟ್ರಿಕ್ಯುಲೇಷನ್ ಮುಗಿಸ್ತಾರೆ. ಪ್ರತಿಮಾ ಅವರ ಇಡೀ ಜಿಲ್ಲೆಯಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿರ್ತಕ್ಕಂಥ ಮೊದಲ ವ್ಯಕ್ತಿಯವರು. ಇಡೀ ಜಿಲ್ಲೆಗೆ ಹಾರ್ಡ್ಲಿ ಭಾಳ ಕಡಿಮೆ ಇರ್ತಾರೆ ಅವಾಗೆಲ್ಲ ಮೆಟ್ರಿಕ್ಯುಲೇಷನ್ ಮುಗಿಸ್ತು. ಇವರು ಈ ಕ್ಷೌರಿಕ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಕರ್ಪೂರಿ ಠಾಕೂರ್. ಅಂದರೆ ಅತ್ಯಂತ ಮಿನಿಸ್ಕ್ಯೂಲ್ ಮೈನಾರಿಟಿ OBC ಅನ್ನುವ ರೀತಿಯಲ್ಲಿ ಅಸ್ಪೃಶ್ಯತೆಯ ಕಣ್ಣಾರೆ ನೋಡಿರ್ತಕ್ಕಂಥ ಒಂದು ಸಮುದಾಯ ಅದು. ಅವ್ರ ತಂದೆ ಅವರನ್ನು ಊರಿನ ಜಮೀನ್ದಾರರ ಬಳಿ ಕರ್ಕೊಂಡು ಹೋಗ್ತಾರೆ. ನೋಡಿ, ನನ್ನ ಮಗ 10th ಮುಗಿಸಿದ ಅಂತ. ಜಮೀನ್ದಾರ 10th ಮುಗಿಸಿದ್ಯಾ, ಬಾ ಕಾಲೊತ್ತು ಅಂತಾನೆ. ಅದೇ ಕರ್ಪೂರಿ ಠಾಕೂರ್ 30 ವರ್ಷಗಳ ನಂತರ ಬಿಹಾರದ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ಒಂದಲ್ಲ 2 ಬಾರಿ ಆಯ್ಕೆ ಆಗ್ತಾರೆ. ಬಿಹಾರದಂಥ ರಾಜ್ಯದಲ್ಲಿ ಭೂಮಿಹಾರಗಳು ಮತ್ತು ದಲಿತರ ನಡುವೆ ಸಂಘರ್ಷದ ಒಂದು ಇತಿಹಾಸ ಬಿಹಾರಕ್ಕಿದೆ. ಭೂಮಿಹಾರಗಳು ಮತ್ತು ಉಳಿದ ಸಮುದಾಯಗಳ ಒಂದು ಸಂಘರ್ಷ ಬಿಹಾರಕ್ಕಿದೆ. ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸನ್ನು ತಂದು ಜಾರಿಗೊಳಿಸ್ತಕ್ಕಂಥದ್ದು ಸುಲಭದ ವಿಷಯ ಆಗಿರಲಿಲ್ಲ. ಇವತ್ತಿಗೂ ಬಿಹಾರ ಅಷ್ಟು ಸುಲಭದ ಅಲ್ಲ. ಅಂದರೆ ಜಾತಿಯ ದೃಷ್ಟಿಯಿಂದ ನೋಡಿದ್ರೆ ನಮ್ಮಲ್ಲೂ ಜಾತಿಗಳಿವೆ, ಆದರೆ ಘರ್ಷಣೆ ಸಂಘರ್ಷ ಇಲ್ಲ. ಅಲ್ಲಿ ನಿಮಗೆ ಭೂಮಿಯಾರದೊಂದು ಸೇನೆ ಇದೆ, ಈ ನಕ್ಸಲೈಟ್ದೊಂದು ಸೇನೆ ಇದೆ. ಗುಂಡಿನ ಕಾಳಗಗಳ ನಡೆದಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳನ್ನು ನಾವು ನೋಡಿದ್ವಿ. ಅಲ್ಲಿ ಲ್ಯಾಂಡ್ ರಿಫಾರ್ಮ್ಸನ್ನು ತಂದು ಮೀಸಲಾತಿಯನ್ನು ತರ್ತಕ್ಕಂಥ ಒಂದು, ಅಂದರೆ ಹಿಂದುಳಿದ ವರ್ಗಗಳಿಗೆ 20% ಮೀಸಲಾತಿಯನ್ನು ಕೊಡ್ತಕ್ಕಂಥ ನಿರ್ಧಾರ ಮಾಡಿದ ಜನನಾಯಕ ಕರ್ಪೂರಿ ಠಾಕೂರ್. ಆ ದೃಷ್ಟಿಯಿಂದ ಅವರ ಒಂದು ಪಾಲಿಟಿಕ್ಸ್ ಮತ್ತು ಪಾಲಿಸೀಸ್ಗಳು ಇವತ್ತಿಗೂ ಉತ್ತರ ಭಾರತದಲ್ಲಿ ಅದು ರೆಸೋನೆನ್ಸ್ ಆಗ್ತಾವೆ. ಒಂದು ಭಾಗ. ಎರಡನೇ ಭಾಗ, ಈಗ ಯಾಕೆ ಭಾರತ ರತ್ನ ಪ್ರಶ್ನೆ, ವಿಳಂಬ ಆಯ್ತಾ ಅನ್ನುವಂಥ ಒಂದು ಪ್ರಶ್ನೆ. ನೋಡಿ, ವಿಳಂಬದಕ್ಕಿಂತ ನನಗನ್ಸುತ್ತೆ ಇದರಲ್ಲಿ ಪಾಲಿಟಿಕ್ಸ್ ನಿಶ್ಚಿತವಾಗಿದೆ. ಚುನಾವಣೆಗಳ ಹತ್ರ ಬರ್ತಾ ಇವೆ. ಮೊನ್ನೆ ಅಷ್ಟೇ ರಾಮ ಮಂದಿರದ ಉದ್ಘಾಟನೆ ಆಗಿದೆ. ಕರ್ಪೂರಿ ಠಾಕೂರ್ ಒಬ್ಬ ಹಿಂದುಳಿದ ವರ್ಗಗಳ ನಾಯಕ. INDIA ಒಕ್ಕೂಟ ಏನು ಹೇಳ್ತಾ ಇದೆ? ಜಾತಿ ಗಣತಿ ಮಾಡಿ, ಹಿಂದುಳಿದ ವರ್ಗಗಳ ಜಾತಿ ಗಣತಿ ಮಾಡಿ, ನಿತೀಶ್ ಕುಮಾರರನ್ನು ನಾವು ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ, ಮತ್ತು ಹಿಂದುಳಿದ ವರ್ಗಗಳು ಮತ್ತು BJP ಅನ್ನುವ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಿರುವಾಗ ನರೇಂದ್ರ ಮೋದಿ ಸರ್ಕಾರ ಕರ್ಪೂರಿ ಠಾಕೂರ್, ಅಂದರೆ ಇವತ್ತು ಬಿಹಾರದಲ್ಲಿ ಯಾರು ಆಳ್ತಿದ್ದಾರೆ, ನಿತೀಶ್ ಕುಮಾರ್ ಮತ್ತು ಲಾಲು ಪ್ರಸಾದ್ ಯಾದವ್, ಅವರ ರಾಜಕೀಯ ಗುರು ಕರ್ಪೂರಿ ಠಾಕೂರ್. ಕರ್ಪೂರಿ ಠಾಕೂರ್ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದವರು, ರಾಮ್ ಮನೋಹರ್ ಲೋಹಿಯಾ ಜೊತೆಗಿದ್ದವರು, ನಂತರ
ಜನತಾ ಪಾರ್ಟಿ, ಜನತಾದಳ, ಜಯಪ್ರಕಾಶ್ ನಾರಾಯಣ್ ಎಲ್ಲರ ಜೊತೆ ಇದ್ದಿರ್ತಕ್ಕಂಥ ಒಬ್ಬ ಮಹಾನುಭಾವ ಮತ್ತು ಸಿಂಪಲ್ ಲೈಫ್, ಒಬ್ಬ ಮುಖ್ಯಮಂತ್ರಿಯಾಗಿ ಸಿಂಪಲ್ ಲೈಫ್ ನೋಡಿ. ಅಂದರೆ ಅವರ ಜೀವನಿ ನಾನು ಓದಿದ್ದೀನಿ. ಅವರು ಯುಗೋಸ್ಲಾವಿಯಾಗಿ ಹೋಗ್ತಾರೆ. ಯುಗೋಸ್ಲಾವಿಯಾಗಿ ಅಂದರೆ 1952ರಲ್ಲಿ ಅವರು ಶಾಸಕರಾಗಿ ಆಯ್ಕೆಯಾದ ನಂತರ ವಿದೇಶ ಪ್ರವಾಸಕ್ಕೆ ಹೋದಾಗ ಆಸ್ಟ್ರೇಲಿಯಾಗೆ ಹೋಗ್ಲಿಕ್ಕೆ ಅವ್ರ ಬಳಿ ಕುರ್ತಾ ಇರಲ್ಲ. ಯುಗೋಸ್ಲಾವಿಯಾದ ಅಧ್ಯಕ್ಷ ಟಿಟು ಏನಿರ್ತಾರೆ ಅವರೊಂದು ಇದನ್ನು ನೋಡಿ ಅವರೊಂದು ಕುರ್ತಾ ಕೊಟ್ಟು ಕಳಿಸ್ತಾರೆ, ಅವ್ರು ಗಿಫ್ಟ್ ಮಾಡಿ ಕಳಿಸ್ತಾರೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ಕೆಳಗಿಳಿದ ನಂತರ ತುರ್ತು ಪರಿಸ್ಥಿತಿಯ ಅದಾದ್ಮೇಲೆ ಒಂದು ಹೋರಾಟ ಮಾಡುವಾಗ ಚಂದ್ರಶೇಖರ್ ಎಲ್ಲರೂ ಕೂಡ ಕದಂ ಕುವಾ ಅಂತ ಪಟ್ನಾದ ಹತ್ರ ಇದೆ, ಅಲ್ಲಿ ಜಯಪ್ರಕಾಶ್ ನಾರಾಯಣನ ಮನೆ ಇದೆ. ಆ ಕದಂ ಕುವಾಕ್ಕೆ ಬಂದಾಗ ಕರ್ಪೂರಿ ಠಾಕೂರ್ ಬಳಿ ಒಂದು ಹಾಕ್ಕೊಳ್ಳಿಕ್ಕೆ ಒಂದು ಹರದ ಕುರ್ತಾದಲ್ಲಿ ಬರ್ತಾರೋ. ಅಂದರೆ ತನಗಾಗಿ ಏನೂ ಮಾಡಿಕೊಂಡವರಲ್ಲ. ಆದರೆ ಹಿಂದುಳಿದ ವರ್ಗಗಳು ಅದರ ಕಾಸ್ಗೋಸ್ಕರ ಅಧಿಕಾರದಲ್ಲಿದ್ದಾಗ ಸೈಯನ್ನು ಹಾಕುವ ಧೈರ್ಯ ಇರತಕ್ಕಂಥ ಒಬ್ಬ ವ್ಯಕ್ತಿ, ಪಪೆಟ್ ಅಲ್ಲ, ಜನನಾಯಕನೂ ಹೌದು, ಜನಸೇವಕನೂ. ಅದಕ್ಕೆ ಬಿಹಾರದಲ್ಲಿ ಅವರನ್ನ ಜನನಾಯಕ್ ಕರ್ಪೂರಿ ಠಾಕೂರ್ ಅಂತ ಕರೀತಾರೆ. ಇವತ್ತು ಪಾಲಿಟಿಕ್ಸ್ ದೃಷ್ಟಿಯಿಂದ ನೋಡಿದಾಗ ನಿತೀಶ್ ಮತ್ತು ಲಾಲೂರ ಗುರುಗಳು, ನಿತೀಶ್ ಲಾಲೂರ ಗುರುಗಳಿಗೆ ಭಾರತ ರತ್ನವನ್ನು ಕೊಟ್ಟು ಅದು ಹೇಗೆ ಪಾಲಿಟಿಕ್ಸ್ ಆಗ್ತಿದೆ ಅಂತಕ್ಕಂಥದ್ದು ನೀವು ಊಹಿಸ್ಕೊಳ್ಬೋದು. ನಾನು ಅದನ್ನು ವಿಶ್ಲೇಷಣೆ ಮಾಡುವ ಅಗತ್ಯ ಇಲ್ಲ. ಲೆಕ್ಕಾಚಾರ ಏನೇ ಇರಲಿ ಈ ಮೂಲಕವಾದ್ರೂ ಬಿಜೆಪಿ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನವ್ರು ದಿನ ಬೆಳಗ್ಗೆ ಆದರೆ ದೇವರಾಜ ಅರಸರ ಮಾತನ್ನು ಹೇಳ್ತಾರೆ, ಆ ದಾರಿಯಲ್ಲಿ ನಡೀತಾ ಇದ್ದಾರೆ ಸಿದ್ದರಾಮಯ್ಯ. ಬಿಜೆಪಿ ದೇವರಾಜ ಅರಸರನ್ನ ಭಾರತ ರತ್ನ ಕೊಟ್ಬಿಟ್ರೆ ಏನಾಗ್ಬೋದು ಕರ್ನಾಟಕದಲ್ಲಿ ಪರಿಸ್ಥಿತಿ? ಒಂದು ಐಡಿಯಾ ಕೊಟ್ಟಂತಾಯ್ತು. ಅದು ಬಿಹಾರದಲ್ಲಿ ಕರ್ಪೂರಿ ಠಾಕೂರಿಗೆ ಭಾರತ ರತ್ನ ಮರಣೋತ್ತರವಾಗಿ ಕೊಟ್ಟು ನಡೀತಾ ಇದೆ ಅಂತ ಅನ್ಸುತ್ತೆ. ಆದರೆ ಈ ಮೂಲಕವಾದರೂ ಕರ್ಪೂರಿ ಠಾಕೂರ್ ಅಂತಹ ನಾಯಕರನ್ನ ಸ್ಮರಿಸೋದು, ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳು ಜನರಿಗೆ ತಲುಪುವಂತ ಆಗ್ತಾ ಇದೆಯಲ್ಲ, ಅದು ಬಹಳ ಒಂದು ಖುಷಿಯ ವಿಚಾರ ಅಂತ ಅನ್ಸುತ್ತೆ. ಈಗ ಒಂದು ಪುಟ್ಟ ಬ್ರೇಕ್ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ರಾಷ್ಟ್ರ ರಾಜಧಾನಿಯಲ್ಲಿ ಗಣರಾಜ್ಯೋತ್ಸವಕ್ಕೆ ಭಾರಿ ಸಿದ್ಧತೆಗಳಾಗ್ತಾ ಇದೆ. ಹೇಗೆ ಸಿದ್ಧ ಆಗಿದೆ ಆಗಿದ್ರೆ ದೆಹಲಿ, ಆ ಬಗ್ಗೆ ಮಾಹಿತಿಯನ್ನು ಪಡೆಯೋಣ ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.